ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಪಂಚ ಗ್ಯಾರಂಟಿಗಳಿಗೆ ಎಳ್ಳು ನೀರು ಬಿಡೋದಕ್ಕೆ ಹೊರಟಿದೆ ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ. ಹೊಳೆ ದಾಟಿದ ಮೇಲೆ ಅಂಬಿಗನ ಹಂಗ್ಯಾಕೆ ಅಲ್ವಾ? ಚುನಾವಣೆ ಗೆಲ್ಲೋದಕ್ಕೆ ಗ್ಯಾರಂಟಿಗಳು ಬೇಕಿದ್ದು, ಭಾಗ್ಯಗಳ ಆಮಿಷ ಒಡಬೇಕಾಗಿತ್ತು. ಈಗ ಚುನಾವಣೆ ಗೆದ್ದೂ ಆಗಿದೆ, ಅಧಿಕಾರ ಅನುಭವಿಸಿದ್ದೂ ಆಗಿದೆ. ಹಗರಣಗಳನ್ನು ಮಾಡಿ ಸರ್ಕಾರದ ಖಜಾನೆ ಖಾಲಿ ಮಾಡಿ ಎದ್ದು ಹೋಗೋ ಟೈಮೂ ಆಗಿದೆ. ಇನ್ಯಾಕೆ ಈ ಗ್ಯಾರಂಟಿಗಳು ಬೇಕು? ಹೌದೋ ಅಲ್ವೋ? ಅಬ್ಬಬ್ಬಾ, ವಿಧಾನಸಭಾ ಎಲೆಕ್ಷನ್ ಟೈಮಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದೇನು, ಭಾಷಣಗಳಲ್ಲಿ ಹೇಳಿದ್ದೇನು, ಎಲ್ರಿಗೂ 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ತೀನಿ, ನಂಗೂ ಫ್ರೀ ನಿಂಗೂ ಫ್ರೀ, ಮಹಾದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲಂಗೂ ಫ್ರೀ, 200 ಯೂನಿಟ್ ಕರೆಂಟ್ ಅನ್ನ ಫ್ರೀ ಪ್ರತಿಯೊಬ್ಬರಿಗೆ, ನನಗೂ ಫ್ರೀ ನಿಮಗೂ ಫ್ರೀ, ಮಹಾದೇವಪ್ಪನಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, 200 ಯೂನಿಟ್, ದಯಾನಂದ ನಿನಗೂ ಫ್ರೀ 2 ಯೂನಿಟ್. ಪ್ರತಿ ಹೆಣ್ಮಕ್ಳಿಗೆ 2,000, ಪ್ರತಿ ನಿರುದ್ಯೋಗಿ ಗ್ರಾಜ್ಯುಯೇಟ್ಗೆ 3,000, ಡಿಪ್ಲೊಮಾ ಮಾಡಿರೋ ನಿರುದ್ಯೋಗಿಗೆ 1,500. ಇನ್ನು ಡಿ.ಕೆ. ಶಿವಕುಮಾರ್ ಅಂತೂ ಉಚಿತ ನಿಶ್ಚಿತ ಖಚಿತ ಅಂತ ಬಾಯ್ಗೆ ಬಂದಿದ್ದೆಲ್ಲ ಹೇಳಿ ಅದನ್ನೇ ಸ್ಲೋಗನ್ ಮಾಡ್ಬಿಟ್ರು. 500 ಯೂನಿಟ್ ಉಚಿತ, 2,000 ರೂಪಾಯಿ ಖಚಿತ, 10 ಕೆಜಿ ಅಕ್ಕಿ ನಿಶ್ಚಿತ, 3,000 ರೂಪಾಯಿ ಖಂಡಿತ, ನಿಮ್ಮ ಪ್ರಯಾಣ ಉಚಿತ. ಅದ್ಯಾರು ಬರ್ಕೊಟ್ರೋ ಸ್ಕ್ರಿಪ್ಟೋ ಏನೋ. ಹಾಸನಕ್ಕೆ ಹೋಗೋಕೆ, ಬಳ್ಳಾರಿಗೆ ಹೋಗೋಕೆ, ಮಂಡ್ಯಕ್ಕೆ ಹೋಗೋಕೆ, ಹೀಗೆ ಕರ್ನಾಟಕದ ಊರುಗಳ ಹೆಸರೆಲ್ಲ ಹೇಳಿ ಹೆಂಗಸರಿಗೆ ಬಸ್ ಫ್ರೀ ಫ್ರೀ ಅಂತ ಅನೌನ್ಸ್ ಮಾಡಿದ್ರು ಡಿ.ಕೆ.ಶಿ. ಇನ್ನು ರೇಷನ್ ಗ್ಯಾರಂಟಿ ಗೊತ್ತಲ್ವಾ? 10 ಕೆಜಿ ಅಕ್ಕಿ ಫ್ರೀಯಾಗಿ ಕೊಟ್ಬಿಡ್ತೀನಿ, ಬೇಕೋ ಬೇಡೋ, ಬೇಕಾ ಬೇಡವಾ? ನೆನಪಿದೆ ಅಲ್ವಾ ಸಿದ್ದು ಡೈಲಾಗ್? ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ, ಇಲ್ಲೂ ಕೂಡ ಹೇಳುತ್ತೇನೆ, ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದ ಮೇಲೆ 10 ಕೆಜಿ ಅಕ್ಕಿಯನ್ನು ಫ್ರೀ ಆಗಿ ಕೊಡ್ತೀವಿ. 10 ಕೆಜಿ ಅಕ್ಕಿ ಬೇಕೋ ಬೇಡ, 10 ಕೆಜಿ ಅಕ್ಕಿ ಬೇಕೋ ಬೇಡ. ಈ ಸಿದ್ದರಾಮಯ್ಯನ ಅಧಿಕಾರದ ಅವಧಿಗೆ ಕೊನೆಗಾಲ ಬಂದಿದೆ. ಹೊಸ ಸಿಎಂ ಆಗೋ ಸೂಚನೆ ಕೂಡ ಕಾಣ್ತಾ ಇದೆ. ಹೊಸ ಮುಖ್ಯಮಂತ್ರಿ ಆಗೋ ಹೊತ್ತಿಗೆ ಈ ಗ್ಯಾರಂಟಿಗಳನ್ನು ರದ್ದು ಮಾಡೋ ಪ್ಲಾನ್ ಹಾಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಮಾತ್ರ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಸೋದಿಲ್ಲ ಅಂತ ಹೇಳ್ಕೊತಾನೇ ಬರ್ತಾ ಇದ್ರು. ಆದ್ರೆ ಅವರದ್ದೇ ಪಕ್ಷದಲ್ಲಿ ಗ್ಯಾರಂಟಿಗಳ ವಿರುದ್ಧ ಭಾರಿ ಆಕ್ರೋಶ ಉಂಟಾಗ್ಬಿಟ್ಟಿತ್ತು. ನಿಮ್ಮ ಗ್ಯಾರಂಟಿ ಶೋಕಿಂದ ಕ್ಷೇತ್ರದ ಅಭಿವೃದ್ಧಿಗೆ ಕಾಸಿಲ್ದೆ ಇರೋ ಹಾಗಾಗಿದೆ, ಕ್ಷೇತ್ರದ ಕಡೆ ಮುಖ ಹಾಕೋಕಾಗ್ತಿಲ್ಲ, ಇತ್ಲಾಗೆ ನಿಮ್ಮ ಗ್ಯಾರಂಟಿಗಳು ನೆಟ್ಟಗೆ ನಡೀತಿಲ್ಲ, ಆ ಕಡೆ ನಮಗೆ ಕ್ಷೇತ್ರದ ಅಭಿವೃದ್ಧಿಗೂ ಹಣ ಬಿಡುಗಡೆ ಆಗ್ತಾ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಹೆಸರಲ್ಲಿ ನಮಗೂ ಹಣ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಈ ತಿರುಪೆ ಶೋಕಿ ಫಸ್ಟ್ ಸ್ಟಾಪ್ ಮಾಡಿ ಅಂತ ಸಿದ್ದು ಸಂಪುಟದ ಸಚಿವರು ಗಲಾಟೆ ಶುರು ಮಾಡಿದ್ದಾರೆ. ಹೀಗೆ ಗಲಾಟೆ ಶುರು ಮಾಡಿರೋರಲ್ಲಿ ಹೆಚ್ಚಿನ ಸಚಿವರು ಮತ್ತು ಶಾಸಕರು ಸಿದ್ದರಾಮಯ್ಯನ ವಿರೋಧಿಗಳೇ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕು. ಸಿದ್ದರಾಮಯ್ಯನ ಹತ್ರ ಈ ವಿಷಯ ಚರ್ಚೆ ಮಾಡಿ ಉಪಯೋಗ ಇಲ್ಲ ಅಂತ ಈಗ ಸಚಿವರೆಲ್ಲರೂ ಕೂಡ ಒಬ್ಬೊಬ್ಬರಾಗಿ ಹೈಕಮಾಂಡ್ ಜೊತೆ ಕೂತು ಗ್ಯಾರಂಟಿ ಸ್ಟಾಪ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ಸ್ಟಾಪ್ ಮಾಡೋದು ಸಾಧ್ಯವಿಲ್ಲ ಅಂತಾದ್ರೆ ಕಡೇ ಪಕ್ಷ ರಿವೈಸ್ ಮಾಡಿ, ಹೀಗೆ ಮುಂದುವರಿದ್ರೆ ಕರ್ನಾಟಕ ಮಾತ್ರ ಅಲ್ಲ ನಾವು ಕೂಡ ದಿವಾಳಿ ಆಗ್ತೀವಿ ಅಂತ ಗೋಳಾಡ್ತಾ ಇದ್ದಾರೆ ಮಂತ್ರಿಗಳು. ವೀಕ್ಷಕರೇ, ಯಾವ ಗ್ಯಾರಂಟಿ ಕೂಡ ಸರಿಯಾಗಿ ಜನರನ್ನ ತಲುಪ್ತಾ ಇಲ್ಲ ಅಂತ ಇಡೀ ರಾಜ್ಯಕ್ಕೆ ಚೆನ್ನಾಗಿ ಗೊತ್ತು. 10 ಕೆಜಿ ಅಂತ ಹೇಳಿದ ಸಿದ್ದರಾಮಯ್ಯಂಗೆ 5 ಕೆಜಿ ಕೂಡ ಕೊಡೋದಕ್ಕೆ ಆಗ್ಲಿಲ್ಲ. ಕೇಂದ್ರ ಕೊಡ್ತಾ ಇದ್ದ 5 ಕೆಜಿ ಅಕ್ಕಿಯನ್ನ ತಾನೇ ಕೊಡ್ತಿದ್ದೀನಿ ಅಂತ ಸುಳ್ಳು ಹೇಳಿ ನಂಬಿಸಿದ ಕಾಂಗ್ರೆಸ್ ಕಡೇ ಪಕ್ಷ ತನ್ನ ಪಾಲಿನ 5 ಕೆಜಿ ಆದ್ರೂ ಸರಿಯಾಗಿ ಕೊಡ್ತಾ? ಅದೂ ಇಲ್ಲ. 3 ಕೆಜಿ ಅಕ್ಕಿ ಕೊಡ್ತೀನಿ, ಮಿಕ್ಕಿರೋದಕ್ಕೆ ರಾಗಿ ಕೊಡ್ತೀನಿ, ಬೇಳೆ ಕೊಡ್ತೀನಿ ಅಂತ ಗೋಡೌನಲ್ಲಿದ್ದ ಕಳಪೆ ಐಟಮ್ ಅನ್ನೆಲ್ಲ ಖಾಲಿ ಮಾಡೋಕೆ ಶುರು ಹಚ್ಕೊಳ್ತು. ಅಲ್ಲಿಗೆ ಅನ್ನಭಾಗ್ಯ ಆಲ್ಮೋಸ್ಟ್ ಗೋತ. ನೆಕ್ಸ್ಟ್ ಗೃಹಲಕ್ಷ್ಮಿ ಅಧಿಕಾರಕ್ಕೆ ಬಂದು 4 ತಿಂಗಳ ಮೇಲೆ ಹಾಗೂ ಹೀಗೂ ಶುರು ಮಾಡಿದ್ರು ಗೃಹಲಕ್ಷ್ಮಿ ಸ್ಕೀಮನ್ನ. ಆದ್ರೆ ಅದಕ್ಕೆ 100 ಕಂಡೀಷನ್ಸ್ ಹಾಕಿದ್ರು, ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗೋ ತರಹ ಮಾಡಿದ್ರು.
ಮನೆ ಯಜಮಾನಿಗೆ ಅಂತ ಹೇಳಿ ಅದಕ್ಕೆ ಏನೇನೋ ಕೊಕ್ಕೆ ಇಟ್ರು. ಇಷ್ಟೆಲ್ಲ ಆದ್ಮೇಲೆ ಮನೆ ಒಡತಿಗೆ ಸರಿಯಾಗಿ ಹಣ ಬಂತ? ಇಲ್ಲ. ಮೇಡಮ್, ಈಗ ಗ್ಯಾರಂಟಿ ಯೋಜನೆಗಳು ಅಂದರೆ ರಾಜ್ಯ ಸರ್ಕಾರ ಕೊಟ್ಟಂಥ 5 ಗ್ಯಾರಂಟಿ ಯೋಜನೆಗಳು ಸಿಗ್ತಿದ್ಯಾ? ಗ್ಯಾರಂಟಿ ಯೋಜನೆಯಲ್ಲಿ ನಮಗೆ ಸಿಕ್ಕಿತ್ತು ಸರ್. ಇವಾಗ ಸ್ಟಾಪ್ ಮಾಡಿದ್ದಾರೆ. 2,000 ರೂಪಾಯಿ ಅನ್ನೋದನ್ನ ಸ್ಟಾಪ್ ಮಾಡಿದ್ದಾರೆ. ಅದು ಬರ್ತಾ ಇದ್ದಾಗ ತುಂಬ ಸೌಲಭ್ಯಗಳಾಗ್ತಾ ಇತ್ತು. ಸಡನ್ಲಿ ಸ್ಟಾಪ್ ಮಾಡಿದ್ದಾರೆ. ಸ್ಟಾಪ್ ಆಗಿ ಸುಮಾರು 2 ತಿಂಗಳಾಗ್ತಾ ಬಂತು. ಹೌದು ಸರ್, 2 ತಿಂಗಳಾಗ್ತಾ ಬಂದಿದೆ. ಅಕ್ಕಿದು ಏನಿದೆ ಅದು ಸಿಗ್ತಾ ಇದೆ. ಬಟ್ ಇದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಸ್ಟಾಪ್ ಮಾಡಿದ್ದಾರೆ. 1 ತಿಂಗಳು ಬಂದ್ರೆ ಇನ್ನೊಂದು ತಿಂಗಳು ಇಲ್ಲ. ಅಪ್ಲೈ ಮಾಡಿದವರಿಗೆ ಹಣ ಬರಲ್ಲ, ಸತ್ತೋಗಿರೋರಿಗೆಲ್ಲ ಹಣ ಬರುತ್ತೆ. ಇಂಥ ಅವಾಂತರಗಳು ನಡೆದೋದು. ಪ್ರತಿ ತಿಂಗಳ ರೆಕಾರ್ಡ್ ನೋಡಿದ್ರೆ ಅಪ್ಲೈ ಮಾಡಿರೋ ಅರ್ಧ ಭಾಗ ಜನಕ್ಕೂ ಹಣ ಬಂದಿಲ್ಲ. ಇನ್ನು ಲೋಕಸಭಾ ಚುನಾವಣೆ ಮುಗಿಯೋ ಹೊತ್ತಿಗೆ ಗೃಹಲಕ್ಷ್ಮಿ ಹಣ ಕಂಪ್ಲೀಟ್ ಆಗಿ ನಿಂತೇ ಹೋಗಿತ್ತು. ಹೆಣ್ಣು ಮಕ್ಕಳು ಮೋಸ್ಟ್ಲಿ ಯೋಜನೆ ಸ್ಟಾಪ್ ಆಗೋಯ್ತು ಅಂದ್ಕೊಂಡಿದ್ರು. ಆಮೇಲೆ ಒಟ್ಟಿಗೆ 2 ತಿಂಗಳ ಹಣ ಕೊಡ್ತೀವಿ ಅಂತ ಕತೆ ಕಟ್ಟಿದ್ರು. ಮೇ ತಿಂಗಳಿನಲ್ಲಿ ಹಾಕಿದ್ವಿ, ಜೂನ್ ಜುಲೈ ಅಂತ ಹೇಳಿ 2 ತಿಂಗಳದಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ. ಈಗಾಗಲೇ DBT ಪುಷ್ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ 8 to 10 ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ. 8 to 10 ಡೇಸು ಈ ಯೋಜನೆಯನ್ನ, ಗೃಹಲಕ್ಷ್ಮಿ ಯೋಜನೆನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ. ಒಟ್ಟಾರೆ ಗೃಹಲಕ್ಷ್ಮಿ ಹಣ ನಂಬ್ಕೊಂಡವರ ಕತೆ ಅಷ್ಟೇ. ಫ್ರೀ ಬಸ್ ಯೋಜನೆ ಅವಾಂತರದ ಬಗ್ಗೆ ಹೇಳೋ ಅಗತ್ಯನೇ ಇಲ್ಲ ನೋಡಿ. ಇದರಿಂದ ಸಾರಿಗೆ ಇಲಾಖೆ ಅನುಭವಿಸಿರೋ ನಷ್ಟದ ಬಗ್ಗೆ ದಿನಕ್ಕೊಂದು ಕತೆ. ಅದೇ ರಾಮಲಿಂಗಾರೆಡ್ಡಿ ಒಂದು ದಿನ ನಾವು ಲಾಭದಲ್ಲಿದ್ದೀವಿ ಅಂತಾರೆ, ಇನ್ನೊಂದು ದಿನ ಫ್ರೀ ಬಸ್ ಕೊಟ್ಟು ಲಾಸ್ ಆಗೋಗಿದೆ ಅಂತಾರೆ, ಸಂಬಳ ಕೊಡೋಕೆ ಕಾಸಿಲ್ಲ ಅಂತಾರೆ, ಗ್ಯಾರಂಟಿ ಮುಂದುವರಿಸೋದು ಅಸಾಧ್ಯ ಅಂತಾರೆ. ಯಾವುದನ್ನ ನಂಬಬೇಕು, ಯಾವುದನ್ನು ಬಿಡಬೇಕು? ಕರೆಂಟ್ ಅಂತೂ ಅದು ಯಾರಿಗೆ 0 ಬಿಲ್ ಬರ್ತಾ ಇದೆ ಅಂತ ಟಾರ್ಚ್ ಹಾಕೊಂಡು ಹುಡುಕಬೇಕು. ಇವರು ಕೊಟ್ಟಿರೋ ಎಲ್ಲಾ ಗ್ಯಾರಂಟಿಗಳು ಕೂಡ ಪೇಪರ್ಗಳ ಮುಖಪುಟದಲ್ಲಿ ಸಕ್ಸಸ್, ನುಡಿದಂತೆ ನಡೆದಿದ್ದೀವಿ ಅಂತ ತಮ್ಮ ಬೆನ್ನು ತಾವೇ ತಟ್ಕೊಳ್ಳೋದಕ್ಕೆ ಲಾಯಕ್. ಆದ್ರೆ ಅಸಲಿ ದುನಿಯಾದಲ್ಲಿ ಅಟ್ಟರ್ ಫ್ಲಾಪ್. ಇದ್ರ ಜೊತೆಗೆ ಪ್ರತಿದಿನ ಒಬ್ಬೊಬ್ಬ ಶಾಸಕನಿಂದ ಬ್ಲ್ಯಾಕ್ ಮೇಲ್. ಜನ ನಮ್ಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ, ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡ್ಬೇಕು? ಈ ಗ್ಯಾರಂಟಿಗೆ ಬೆಲೆ ಇಲ್ಲ, ಅಕ್ಷತೆಗೆ ಬೆಲೆ ಇದೆ. ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ಆ ಒಂದು ದೇವಸ್ಥಾನ ಕಟ್ಟಿ ಅದು ಪೂಜೆ ಮಾಡಿ ವೋಟ್ ಹಾಕ್ಸ್ತಾರೆ. ಏನ್ ಮಾಡೋದು ಹೇಳಿ? ಗ್ಯಾರಂಟಿ ಬೇಕಾ, ಅಕ್ಷತೆ ಬೇಕಾ? ತೀರ್ಮಾನ ಆಗ್ಬೇಕಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ನೀವು ಮಾಡ್ತಕ್ಕಂಥ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು. ಗೆಲ್ಲಿಸ್ತೇ ಹೋದ್ರೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ. ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ. ಗ್ಯಾರಂಟಿ ನಿಲ್ಸ್ಬಿಡ್ತೀವಿ, ಫ್ರೀ ಕರೆಂಟ್ ಕೊಡಲ್ಲ, ನಮ್ಮನ್ನ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಸದೆ ಹೋದ್ರೆ ಭಾಗ್ಯ ಎಲ್ಲ ನಿಲ್ಸ್ಬಿಡ್ತೀವಿ ಅಂತ ಧಮಕಿಗಳು ಬೇರೆ. ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು ಇಷ್ಟೇ ನೋಡಿ. ಗ್ಯಾರಂಟಿ ಆಸೆ ತೋರಿಸಿ ಅಧಿಕಾರಕ್ಕೆ ಬಂದ್ರು. ಸರ್ಕಾರದ ಖಜಾನೆಯಲ್ಲಿದ್ದ ಹಣವನ್ನ ಒಂದಷ್ಟು ತಿಂಗಳು ಗ್ಯಾರಂಟಿಗೆ ಬಳಸೋ ತರಹ ಮಾಡಿದ್ರು. ಖಜಾನೆ ಖಾಲಿ ಆಯ್ತು. ಇನ್ಕಮ್ ಜನರೇಟ್ ಮಾಡುವಂತಹ ಯಾವ ಪ್ರಾಜೆಕ್ಟೂ ನಡೀಲಿಲ್ಲ. ಇರೋ ಬರೋ ಎಲ್ಲಾ ಬೆಲೆಗಳನ್ನ ಜಾಸ್ತಿ ಮಾಡಿ ಕೊಟ್ಟಿರೋ ಫ್ರೀ ಬೀಸ್ಗಳನ್ನ ವಾಪಸ್ ತಗೊಂಡ್ರು. ಇಷ್ಟಾದ್ರೂ ರಾಜ್ಯದ ಖಜಾನೆಯಲ್ಲಿ ಹಣ ಇಲ್ಲ ಅಂದ್ರೆ ಏನರ್ಥ? ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂದ್ರೆ ಏನರ್ಥ? ಜನರಿಗೆ ಲಾಭ ಆಗ್ಲಿಲ್ಲ, ಅನುಕೂಲ ಆಗ್ಲಿಲ್ಲ, ಮೇಲಾಗಿ ತೊಂದರೆನೇ ಆಗಿದೆ. ಹಣ ಎಲ್ಲೇ ಹೋಯ್ತು? ಉತ್ತರವಾಗಿ ವಾಲ್ಮೀಕಿ ಹಗರಣ ಇದೆಯಲ್ವಾ, ಬೆಳಕಿಗೆ ಬಂದಿರೋದು ವಾಲ್ಮೀಕಿ ನಿಗಮದ ಹಗರಣ ಅಷ್ಟೇ. ಇನ್ನು ಎಲ್ಲೆಲ್ಲಿ ಮಿಸ್ಯೂಸ್ ಆಗಿದೆಯೋ ಯಾರಿಗೊತ್ತು? ಒಂದೊಂದು ಹಗರಣ ಬಯಲಿಗೆ ಬಂದ್ರೆ ಗೊತ್ತಾಗಬಹುದು. ಓಕೆ, ಯಾರಿಗೂ ಸರಿಯಾಗಿ ತಲುಪದೇ ಇರೋ ಈ ಗ್ಯಾರಂಟಿಗಳು ಈಗ ಕಂಪ್ಲೀಟ್ ಸ್ಟಾಪ್ ಆಗೋ ಸೂಚನೆ ಬಂದಿದೆ. ಖುದ್ದು DKC ಕೂಡ ಹೈಕಮಾಂಡ್ ಎದುರು ಹೋಗಿ ಗ್ಯಾರಂಟಿಗಳಿಂದ ಭಾರಿ ಏಟು ಬಿದ್ದಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ, ಹೀಗೆ ಸುಮಾರು ಶಾಸಕರು, ಸಚಿವರು ಹೈಕಮಾಂಡ್ ಹತ್ರ ಹೋಗಿ ಗ್ಯಾರಂಟಿ ನಿಲ್ಲಿಸಿ ಅಥವಾ ರಿವೈಸ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾವ ಗ್ಯಾರಂಟಿ ಸ್ಕೀಮ್ ಕೂಡ ವೈಜ್ಞಾನಿಕವಾಗಿ ರೂಪಿಸಿಲ್ಲ. ಬಡವರಿಗೆ ಮಾತ್ರ ಕೊಡಬೇಕಾಗಿದ್ದ ಗ್ಯಾರಂಟಿನ ಎಲ್ರಿಗೂ ಕೊಟ್ಟು ಬಿಟ್ಟಿದೀವಿ. ಇದರಿಂದ ರಾಜ್ಯ ಬರ್ಬಾದ್ ಆಗ್ತಿದೆ. ಶ್ರೀಮಂತರು ಗ್ಯಾರಂಟಿ ಲಾಭ ತಗೋತಾ ಇದ್ದಾರೆ, ಆದ್ರೆ ನಮ್ಗೆ ಅವರಿಂದ ಏನೂ ಯೂಸ್ ಆಗ್ತಿಲ್ಲ. ಅಂಥವ್ರನ್ನ ಯೋಜನೆಯಿಂದ ಹೊರಗೆ ಹಾಕಿದ್ರೆ 20,000 ಕೋಟಿ ಉಳಿಯುತ್ತೆ. ಅದನ್ನ ಅಭಿವೃದ್ಧಿ ಕೆಲಸಕ್ಕೆ ಬಳಕೆ ಮಾಡಬಹುದು ಅಂತಿದ್ದಾರೆ ಸಚಿವರು. ಇನ್ನು ಗೃಹಲಕ್ಷ್ಮಿ ಸ್ಕೀಮ್ಗೆ ಸರಿಯಾದ ರೂಪುರೇಷೆನೇ ಇಲ್ಲ. ಈ ಸ್ಕೀಮ್ ಬರೀ ಬಡ ಹೆಣ್ಣು ಮಕ್ಕಳಿಗೆ ಅಂತ ಸೀಮಿತ ಮಾಡಬೇಕು ಅಥವಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಅಂತ ಮಿನಿಸ್ಟರ್ಗಳು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ.
ಕೊನೆಯಲ್ಲಿ ಆಂಧ್ರದ ಜಗನ್ ರೆಡ್ಡಿಯ ಉದಾಹರಣೆ ಕೊಟ್ಟಿರೋ ಮಿನಿಸ್ಟರ್ಗಳು ಇಂಥ ಗ್ಯಾರಂಟಿ ಆಮಿಷ ತೋರಿಸಿ ಅಧಿಕಾರಕ್ಕೆ ಬರಬಹುದು, ಆದರೆ ಇದನ್ನ ಲಾಂಗ್ ರನ್ ನಲ್ಲಿ ನಡೆಸೋದಕ್ಕೆ ಆಗಲ್ಲ. 5 ವರ್ಷ ನಾವು ಗ್ಯಾರಂಟಿ ಯೋಜನೆ ನಡೆಸಿದ್ರು ಕೂಡ ಅದು ಮುಂದಿನ ಚುನಾವಣೆಗೆ ಲಾಭ ಏನಾಗಲ್ಲ. ಜಗನ್ ಕೂಡ ಇದೇ ರೀತಿ ಹಲವಾರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಆದ್ರೆ ಈ ಸಲ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತೋದ್ರು. ಸೊ ನಾವು ಈ ಗ್ಯಾರಂಟಿನ ಹಾಗೂ ಹೀಗೂ 14 ತಿಂಗಳು ನಡೆಸ್ಕೊಂಡು ಬಂದಿದ್ದೀವಿ. ಈಗ ಸ್ಟಾಪ್ ಮಾಡೋಣ ಅಥವಾ ರಿವೈಸ್ ಮಾಡೋಣ ಅಂತ ಸಚಿವರು ತಮ್ಮ ವಾದವನ್ನ ಸುರ್ಜೇವಾಲಾ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ಈ ಪ್ರಪೋಸಲ್ಗೆ ಆಲ್ಮೋಸ್ಟ್ ಒಪ್ಕೊಂಡಿದೆ. ಹೇಗೋ ಸಿದ್ದರಾಮಯ್ಯ ಬಿದ್ದೋಗ ಮರ, ಅವರ ಹಠವನ್ನ ಕೇಳ್ತಾ ಕೂರೋಕೆ ಹೈಕಮಾಂಡ್ ರೆಡಿ ಇಲ್ಲ. ಸೊ ಗ್ಯಾರಂಟಿ ಸ್ಕೀಮ್ಗಳು ಕೊನೆ ಉಸಿರು ಎಳೆಯೋದು ಹೆಚ್ಚು ಕಮ್ಮಿ ಗ್ಯಾರಂಟಿ. ಆದ್ರೆ ಈ ಭಾಗ್ಯಗಳನ್ನ ನಿಲ್ಸಿದ್ರೆ ಕಾಂಗ್ರೆಸ್ಗೆ ಇನ್ನೂ ದೊಡ್ಡ ಡ್ಯಾಮೇಜ್ ಆಗೋದಂತೂ ಖಚಿತ. ಘೋಷಣೆನೇ ಮಾಡದೆ ಹೋಗಿದ್ದಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ಘೋಷಣೆ ಮಾಡಿ ಕೊಟ್ಟ ಹಾಗೆ ಮಾಡಿ ಈಗ ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ಭಾರಿ ಹೊಡೆತ ಕೊಡುತ್ತೆ. ಗೊತ್ತಿಲ್ಲ ಕಾಂಗ್ರೆಸ್ ಹೇಗೆ ಇದನ್ನು ನಿಭಾಯಿಸುತ್ತೆ ಅಂತ. ಆದ್ರೆ ಜನರು ಮಾತ್ರ ಈ ತಿಂಗಳಿಂದ ಎಲ್ಲಾ ಭಾಗ್ಯಗಳ ಆಸೆಯನ್ನ ಬಿಟ್ಟು ಬಿಡೋದು ಒಳ್ಳೆಯದು. ಯಾಕಂದ್ರೆ ಭಗವಾನ್ ಗೌತಮ ಬುದ್ಧ ಹೇಳಿರೋ ಹಾಗೆ ಆಸೆಯೇ ದುಃಖಕ್ಕೆ ಮೂಲ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.